ನಮಸ್ಕಾರ, ವೆಲ್ಕಮ್ ಟು ಟಿಫನ್ ಬಾಕ್ಸ್. ಇವತ್ತು ನಾನು ನಿಮಗೆ ಸಿಹಿ ಗೆಣಸಿನ ಚಪಾತಿ ತೋರಿಸ್ತಾ ಇದ್ದೀನಿ. ಸಿಹಿ ಗೆಣಸು ಅಂದರೆ ನಿಮಗೆ ಸೀಸನಲ್ಲಿ ಮಾತ್ರ ಸಿಗುತ್ತೆ ಮತ್ತು ಇದನ್ನು ಬಳಸಿಬಿಟ್ಟು ಅಷ್ಟೊಂದು ಖಾದ್ಯಗಳನ್ನು ಮಾಡೋದಿಲ್ಲ, ಹಾಗೆ ಬೇಯಿಸ್ಕೊಂಡು ತಿಂತಾರೆ. ಇದನ್ನು ಹಾಕಿಬಿಟ್ಟು ನಾವು ಚಪಾತಿ ಮಾಡಿದಾಗ ಸಿಹಿ ಸಿಹಿ ಇರುತ್ತೆ, ಮಕ್ಳಿಗೆ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಬೇಯಿಸಿರುವಂಥ ಸಿಹಿ ಗೆಣಸು, ಉಪ್ಪು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಎಣ್ಣೆ, ಜೀರಿಗೆ ಪುಡಿ. ಫಸ್ಟ್ ನಾನು ಇದನ್ನು ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ಇದು ಎಷ್ಟು ಅಬ್ಸರ್ವ್ ಮಾಡ್ಕೊಳುತ್ತೋ ಅಷ್ಟು ಗೋಧಿ ಹಿಟ್ಟು. ಇವಾಗ ಅಕ್ಕಿ ಹಿಟ್ಟು. ಚಪಾತಿ ಅಂದ ತಕ್ಷಣ ನಾವು ಗೋಧಿ ಹಿಟ್ಟು ಮಾತ್ರ ಹಾಕ್ತೀವಿ, ಅದ್ರ ಜೊತೆಗೆ ಒಂದು ಚಮಚ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಅಥವಾ ಒಂದು ಚಮಚ ಚಿರೋಟಿ ರವೆ. ಇದನ್ನು ಹಾಕಿದಾಗ ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂತ ಹೇಳಿ. ಸ್ವಲ್ಪ ಜೀರಿಗೆ ಪುಡಿ. ಇದು ಸಿಹಿ ಆದ್ದರಿಂದ ನಾನು ಖಾರಕ್ಕೇನು ಬಳಸ್ತಾ ಇಲ್ಲ, ಒಂದು ಸ್ವಲ್ಪ ಮಸಾಲೆಯ ಅರೋಮ ಇರಲಿ ಅಂದ್ಬಿಟ್ಟು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಸೇರಿಸ್ಬಿಟ್ಟು ಫಸ್ಟ್ ಹಾಗೆ ಕಲಿಸ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ಬೆಂದಿದೆ, ಎರಡು ಕಡೆ ರೋಸ್ಟ್ ಆಗಿದೆ. ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.